ಇವತ್ತು ನನ್ನ ಗಾಡಿ ಫುಲ್ ವಾಶ್ ಮಾಡಿದ್ದೀನಿ. ಸೊ ಫೈನಲ್ ಆಗಿ ನಮ್ಮ ಮಾಮ ಮನೆಗೆ ಬಂದಿದ್ದೀನಿ. ಶ್ರೀ ಸರ್ವಜ್ಞಾಚಾರ್ಯಗ್ರಾರ್ಚಿತ ದಿಗ್ವಿಜಯ. ಹರೇ ಕೃಷ್ಣ ಕರ್ನಾಟಕ. ನಾನು ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೋಸ್ಕರ ಅಂದರೆ ಮಂತ್ರಾಲಯದ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿಲ್ಲ, ಸಾರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಮಾಡ್ತಿದ್ದೆ. ಇವತ್ತು ಮತ್ತೆ ನನ್ನ ಗಾಡಿ ಮೇಲೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತು ಫುಲ್ ಚಾರ್ಜಿಂಗ್ ಇಟ್ಬಿಟ್ಟಿದೆ. ಈಗ 99 ಆಗಿದೆ. ಈಗ ಹೊರಡೋಣ ಬನ್ನಿ ಗಾಯ್ಸ್. ಫೈನಲ್ ಆಗಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀನಿ. ಇವತ್ತು ಆರ್ ಟಿ ಒ ಸರ್ಕಲಲ್ಲಿ ಎಷ್ಟು ಪೊಲೀಸ್ ಇದ್ದಾರೆ ಅಂದರೆ ಜಗ್ಗಿ ಜನ ಪೊಲೀಸ್ ಇದ್ದಾರೆ. ಏನಂತ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ನೋಡ್ತಿರ್ತಾರೆ ಪೊಲೀಸರು ಎಷ್ಟು ಜನ ಇದ್ದಾರೆ. ಪೊಲೀಸು ಇದು ಎಲ್ಲರೂ. ಇವತ್ತು ನನ್ನ ಗಾಡಿ ಫುಲ್ ವಾಶ್ ಮಾಡಿದ್ದೀನಿ. ಎಷ್ಟು ಲಕ್ಕ ಹೊಡಿತಾ ಇದೆ ನೋಡಿ. कैसे लोग रहते हैं यार यहाँ पर. ಪೂರ್ತಿ ಅಂತೂ ಫುಲ್ ವಾಶ್ ಮಾಡಿದ್ದೀನಿ. ಇಲ್ಲೆಲ್ಲ ಧೂಳಿತ್ತು. ಫುಲ್ ವಾಶ್ ಮಾಡಿದ್ದೀನಿ. ಈಗ ಹೋಗೋಣ. ಇವತ್ತೇನು ಲಾರಿ ಇಷ್ಟು ಲೈನ್ ಆಗಿ ನಿಂತಿದೆ. ಇವತ್ತು ಸ್ಟ್ರೈಕ್ ಇದೆ ಅಂತ ಅನ್ಸುತ್ತೆ. 2000 years later. ಫೈನಲಿ ಆಗಿ ನಾನು ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಆರ್ಸ್ ನೋಡ್ತಾ ಇರ್ಬೋದು ಎಲ್ಲರೂ ಹನುಮಪ್ಪನ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ. ಸೊ ಫೈನಲಿ ಆಗಿ ನಮ್ಮ ಮಾಮ ಮನೆಗೆ ಬಂದಿದ್ದೀನಿ. ಇಲ್ಲಿ ಟೀ ಕುಡಿದ್ಬಿಟ್ಟು ನಾನು ಮಾಮ ಈಗ ಮಂತ್ರಾಲಯಕ್ಕೆ ಹೋಗ್ತೀವಿ. ಆಲ್ರೆಡಿ ಮಂತ್ರಾಲಯ ಇಲ್ಲಿದ್ದೀನಿ. ಈಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ, ಇಲ್ಲಿ ನಮ್ಮ ಮನೆ ಮುಂದೆ ಕೋತಿ ಹೆಂಗೆ ಹೋಗ್ತಾ ಇದೆ. ಹೀಗೆ ಪೂಜೆ ಆಗ್ತಾ ಇದೆ. ನಾನು ಎಷ್ಟು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಅಂದರೆ ಪೂಜಾ ಸ್ಟಾರ್ಟ್ ಆಗಿ ಮುಂಚೆನೇ ಬಂದಿದ್ದೀನಿ. ಮತ್ತು ರಾಮದೇವ್ರ ಪೂಜೆ ನೋಡ್ಬೋದು ನಾನು. ಮಹಾಮಂ ಕೃಷ್ಣಾನ ಮಹಾಮಂ ಬುದ್ಧಾನ ಮಹಾಮಂ ಕಲ್ಪನೆ. ಮೂಲರಾಮಚಂದ್ರ ಮೂರ್ತಿ ಶ್ರೀ ವೇದವ್ಯಾಸ ದೇವರಾರ್ಚಿತ ದಿಗ್ವಿಜಯ ರಾಮಚಂದ್ರ ದೇವರು ಆಸನ ಬಲದಿಂದ ಸನ್ನಿಧಾನದಲ್ಲಿ ಸರ್ವಸಿದ್ಧಿಯಂತ್ರ ಪೂಜಿಂಚಬಡಿನ ಜಯರಾಮಚಂದ್ರ ದೇವರು ವಾಸುದೇವ ಮೂರ್ತಿ ನೀನಾದೇವಿ ಚೇ ಪೂಜಿಂಚಬಡಿನ ಶ್ರೀ ಇಬ್ರು ಕುಲ ದೇಹ ಬೇರೆ ಜೀವ ಒಂದೇ. ರಾಘವೇಂದ್ರ ಸ್ವಾಮಿಗಳವರ ಮಠಕ್ಕೂ ಮಾಧವ ತೀರ್ಥರ ಸಂಸ್ಥಾನಕ್ಕೂ ಅವಿನಾಭಾವವಾದಂಥ ಒಂದು ಸಂಬಂಧ. ಅಂತೂ ಇಂಥದ್ದು ರಾಮದೇವ್ರ ಪೂಜೆ ಆಯಿತು, ದರ್ಶನ ಆಯ್ತಲ್ಲ, ಚೆನ್ನಾಗಾಯಿತು. ಈ ಬನ್ನಿ ಒಳಗೆ ರಾಯರ ದರ್ಶನಕ್ಕೆ ಹೋಗೋಣ. ರಾಯರ ದರ್ಶನ ಎಲ್ಲ ಚೆನ್ನಾಗಾಯಿತು. ರಾಯರು ಪ್ರಸಾದ ತಿನ್ನೋದು ಊಟಕ್ಕೆ ಬಂದಿದ್ದೀವಿ ನೋಡಿ. A few moments later. ಮತ್ತೆ ನಂತರ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಏನು ಊಟ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗಿ ಮಾಡ್ಕೊಂಡ್ಬಿಟ್ಟಿದ್ದೆ. ಈಗ ಮತ್ತೆ ನಾನು ಸಾಯಂಕಾಲ 6 ಗಂಟೆಗೆ ಬಂದಿದ್ದೀನಿ. ಇವತ್ತು ರಥೋತ್ಸವ ಆಗುತ್ತೆ. ರಥೋತ್ಸವ ತೋರಿಸ್ತೀನಿ, ಎಲ್ಲರ ದರ್ಶನ ಮಾಡ್ಕೊಳ್ಳಿ.